ಪಳಾರ ಮಾಡಿ ಕೊಡೋದು ಅಷ್ಟು? ಹಾ ಮುಗಿತ್ ನೋಡ್ರಿ ಮಾಮಿ, ರಾತ್ರಿ 11 ತನ ಮಾಡಿ ನೋಡ್ರಿ. ಹೌದಾ? ಮತ್ತ ಅಡಿ ಏನೋ 10 ಕಿಲೋ ಚಕ್ಲಿ ಮಾಡೋದಂದ್ರ ಭಾರಿ ಬಿಡವ ಯವ್ವ, ಗಟ್ಟಿವ ನೀನು, ಭಾಳ ಗಟ್ಟಿ ಬಿಡು ವೀಣಾ, ನಿನ್ನಂಗ ಯಾರಿಗೆ ಮಾಡಕ್ ಆಗಂಗಿಲ್ಲ ಬಿಡು. ಹೌದ್ರಿ ಮಾಮಿ, ವೀಣಾ ಭಾಳ ಗಟ್ಟಿದಾಳ್ರಿ, ಏನ್ ಕೆಲಸ ಹೇಳಿದ್ರು ಮಾಡ್ತಾಳ ನೋಡ್ರಿ. ನಮಗ ಒಂದ್ ಸ್ವಲ್ಪ ಮನಿ ಕೆಲಸ ಅಡಿಗೆ ಮಾಡ್ಕೊಂಡು ಬಾರಿ ಏನ್ರ ಎಕ್ಸ್ಟ್ರಾ ಮಾಡಿದ್ವಿ ಅಂದ್ರೆ ಎಷ್ಟು ಸೊಂಟ ನೋವು ಅದು ನೋವು ಅಂತೇಳಿ ಮಲ್ಕೋತೀವಿ. ಆಕೆ ಹಂಗಲ್ ನೋಡ್ರಿ, ಒಂದ್ ನಿಮಿಷನೂ ಸುಮ್ ಕೊಡಂಗಿಲ್ರಿ, ಏನ್ ಕೆಲಸ ಮಾಡ್ತಾಳ ಯವ್ವ ತಾಯಿ, ಬ್ಯಾಡದ ಸುದ್ದಿ. ಹಂಗೇನಿಲ್ರಿ, ನನ್ನಂಗ ಮಾಡೋರು ಭಾಳ ಮಂದಿ ಇರ್ತಾರ ಬಿಡ್ರಿ, ನಾವ್ ಬೇಕು ಏನು ಮಾಡಾಕಿ. ಆದ್ರೆ ನನಗೆ ಸುಮ್ಮನೆ ಕೂಡಕ್ ಆಗಲ್ರಿ ಮಮ್ಮಿ, ನಮ್ಮ ಮನ್ಯಾಗೂ ಅದೇ ಬೈತಾರೆ ಎಲ್ಲರೂ. ಒಟ್ಟ ನನಗೆ ಆಗೋ ಕೆಲಸ ಆಗ್ಬಿಡ್ಬೇಕ್ರಿ, ಕೆಲಸ ಇಟ್ಕೊಂಡು ಹಿಂಗೆ ಕೂತು ಹಂಗೆ ಮಾಡಾಕೆಲ್ರಿ ನಾನು. ಅಷ್ಟು ಕೆಲಸ ಮುಗಿಸಿ ಆಮೇಲೆ ನಿವಾಂತ ಕೂಡಕ್ಕೆ. ಹೌದು ಬಿಡ್ರಿ, ಕರೆಗೂ ವೀಣಾ ನಂಗೆ ಯಾರಿಗೆ ಆಗಲ್ರಿ. ಅಲ್ಲ ಕೆಲಸ ಎಲ್ಲ ಮುಗಿಸಿರ್ತಾಳಲ್ರಿ, ಒಂದೊಂದ್ಸಲ ಆರ್ಡ್ರ್ ಏನೂ ಇರಂಗಿಲ್ಲಲ್ರಿ, ಚಕ್ಲಿ ಉಂಡಿ ಇಂಥವ ಪಳಾರ ಮಾಡೋದು ಏನೂ ಇರ್ಲಿಲ್ಲ ಅಂದ್ರೆ ಬತ್ತಿ ಮಾಡ್ಕೊತ ಕೂತಿರ್ತಾವ ನೋಡ್ರಿ. ಅವತ್ತು ಬತ್ತಿಯಾರ ಮಾಡ್ತಿರ್ತಾಳ, ಪಿಕೋ ಪಾಲರ ಮಾಡ್ತಿರ್ತಾಳ. ಬ್ಯಾಡ ಹೋಗ್ರಿ, ಆಕಿನ ಕೈ ಸುಮ್ ಕೂತಿದ್ದ ನಾನು ನೋಡೇ ಇಲ್ಲ ನೋಡ್ರಿ. ಒಟ್ಟ ಮಾಡೋರಿಗೆ ಸುಮ್ ಕೂಡಕ್ ಆಗಲ್ಲ ನೀನು. ಆಕಿ ಮೊದಲಿಂದ ಕೆಲಸ ಮಾಡ್ಕೊತ ಬಂದಾಳಲ್ಲ, ಹಂಗಾಗಿ ಕೆಲಸ ಇರ್ಲಿಲ್ಲ ಅಂದ್ರೇ ಆಕಿ ಹುಚ್ಚದಂಗೆ ಆಗ್ಬಿಡ್ತಾಳ. ಎಷ್ಟರ ಹೈರಾಣ ಆಗಿರ್ಲಿ ಏನಾರ ಆಗಿರ್ಲಿ ನೋಡ್ಬೇಕಂದ್ರೆ ಈಗ ಎಲ್ಲ ಪಳಾರ ಮಾಡಿ ಕೊಟ್ಟು ಎಲ್ಲ ಗ್ಯಾಸ್ ಕಟ್ಟಿ ತೊಳೆದು ಕೆಲಸ ಎಲ್ಲ ಮುಗಿಸಿ ಕೂತಿರ್ತಾಳ. ಇನ್ನೊಬ್ರು ಯಾರ ಫೋನ್ ಮಾಡ್ರಿ ಒಂದು ಸ್ವಲ್ಪ ಮೆಂತೇಟ್ ಮಾಡಿಕೊಡ್ಬೇಕಾಗಿತ್ರಿ ಅಂತ ಫೋನ್ ಮಾಡಿದ್ರಂತಿಕೋ, ಎದ್ಲ ಅಲ್ಲಿಗೆ ಒಲ್ರಿ ಅನ್ನೋ ಮಾತೇ ಇಲ್ಲಕ್ಕೆಂದು ಎದ್ದು ಮತ್ತ ಫಸ್ಟ್ಲಿಂದ ಎಲ್ಲ ರೆಡಿ ಮಾಡ್ಕೊಂಡು ಉರಿದು ಒಂದು ಅರ್ಧ ತಾಸ್ನಾಗ ಅವ್ರಿಗೆ ಮುಟ್ಟಿಸ್ಬಿಡ್ತಾವ ಅವಳು. ಅಷ್ಟು ಕೆಲಸ ಪರ್ಫೆಕ್ಟ್ ಅವ ಆಕೆಂದು ಕರೆಗೂ. ಹ್ಞೂ ರೀ, ನಾನು ಅದೇ ಅಂತೀನಲ್ಲ. ಅವತ್ತು ನೋಡ್ರಿ ಎಲ್ಲೇ ಮದುವೆ ಮನೆಗೆ ಹೋಗಿ ಬೇಸನ್ ಉರ್ದು ಬಂದಾಳ್ರಿ, ಎಷ್ಟು ಸೊಲಿಗೆ ಉರ್ದು ಬಂದಾಳ ಅಂತವ. ಅಷ್ಟು ಉರ್ದು ಬಂದು ಮನ್ಯಾಗ ಹಿಂಗೆ ಕೂತಾಳ. ಒಬ್ಬರು ಫೋನ್ ಮಾಡಿ ಒಂದು 2 ಕಿಲೋ ಚಕ್ಲಿ ಮಾಡಿಕೊಡ್ಬೇಕಾಗಿತ್ತು ರೀ ಅಂದ್ಗಳೇ, ಈಗೆಲ್ಲಿ ಮಾಡಿಕೊಡ್ತಾಳ ಬಿಡು, ಒಲ್ಲೆ ಅಂತಿರ್ಬೇಕಂತ ನಾ ಮಾಡೀನಿ. ಇಲ್ಲಿ ನೋಡ್ರಿ ಒಪ್ಕೊಂಡ್ಬಿಟ್ಲ ಅದಕ್ಕೆ. ಮನ್ಯಾಗ ಒಂದಿಷ್ಟು ಅಕ್ಕಿ ಇಟ್ಟಂತ, ಅದ್ರಾಗ ಅಕ್ಕಿ ಹಿಟ್ಟಿನಾಗ ಒಂದಿಷ್ಟು ಪುಟಾಣಿ ಹಿಟ್ಟು ಕಲಿಸಿ ಎಲ್ಲ ಎಚ್ಚ ಹಾಕಿ ಚೆಂದಾಗಿ ನಾದಿ ಮಾಡಿದ್ರೆ ಎಷ್ಟು ಕುರು ಅದು ಚಕ್ಲಿ. ಅದೇ ಅಂದೆ ನಾನು, ಇಷ್ಟು ಬೇಸರ ಮಾಡ್ತಾಳವ ಈಕಿ, ಹೆಂಗಾರ ದೇವ್ರ ಶಕ್ತಿ ಕೊಟ್ಟಾನೀಕೀಗ ನಂಗೆ ಅನಿಸ್ಬಿಡ್ತು ನೋಡ್ರಿ. ನಮಗೆ ಆಗಂಗಿಲ್ರಿ ಅಷ್ಟು ಕೆಲಸ ಮಾಡೋದು ಕರೆಗೂ. ಒಂದು ಸ್ವಲ್ಪ ಏನಾರ ಮಾಡಿದ್ವಿ ಅಂದ್ರೆ ಎಷ್ಟು ಸುಮ್ಮ ಮಲ್ಕೊಂಡ್ಬಿಡ್ತೀವಿ. ಮತ್ತೇನು ಮಾಡಿದ್ರಿ, ನಮ್ಮನ್ನ ನಂಬಿ ಹೇಳ್ತಾರ ಪಾಪ, ಎಲ್ಲರ ಹೋಗೋದಿರ್ತದ ಊರಿಗೆ ಅಂತ ಇರ್ತದ, ಮಕ್ಕಳಿಗೆ ಕಟ್ಟೋದಂತ ಇರ್ತದ. ಹಂಗೆ ಸಡನ್ಲಾಗಿ ಚಕ್ಲಿ ಕೇಳಿದಾಗ ಇಲ್ಲ ಅನ್ನಕ್ಕೆ ಹೆಂಗೆ ಬರ್ತದೆ ಹೇಳ್ರಿ. ಅದಕ್ಕೆ ಮಾಡಿಕೊಡ್ತೀನಿ ರೀ, ಆಮೇಲೆ ರೆಸ್ಟ್ ತೊಗೋತೀನಲ್ರಿ. ಹೆಂಗಿದ್ರು ನನಗೇನು ಬೇಸರ ಆಗಂಗಿಲ್ರಿ ಹಂಗೆ ಮಾಡಿಕೊಡ್ಲಿಕ್ಕೆ. ಮತ್ತಷ್ಟೆಲ್ಲ ಸಂತಾನ ಮಾಡಿ ಏನಾಗಿರ್ತಾವೆ ನೋಡಿದ್ರೆ, ಅಡಿಗೆ ಪಡಿಗೆ ಮನೆಯಿಂದ ಮಾಡಿಕೊಟ್ಟು ಎಲ್ಲ ಮಾಡಿ ಗ್ಯಾಸ್ ಕಟ್ಟಿ ತೊಳೆದು ಬಾಂಡೆ ಗಿಂಡೆ ತೊಳೆದು ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತಗೋ ಅಂತ ಗಂಡ ಬೈತಿರ್ತಾನ. ಇಲ್ಲಿ ನೋಡಿ ಮತ್ತೆ ಭಜನೆ ಎದ್ರಿ ನಂದಂತೇಳಿ ಬಂದ ಬಿಡ್ತಾಳ. ಭಜನೆನೂ ಬಿಡಂಗಿಲ್ಲ, ಕರೆಕ್ಟ್ ಟೈಮೇ ಬಿಡ್ತಾಳ ಮತ್ತೆ ಭಜನೆಗೂ. ನಮ್ಮ ಮನೆ ಬೈತಿರ್ತಾರ್ರಿ, ಯಾಕೆ ಬೇಕು ಭಜನೆಗೆ ಹೋಗೋದು, ಇಷ್ಟೆಲ್ಲ ಹೈರಾಣ ಆಗಿದೆ, ಒಂದು ಸ್ವಲ್ಪ ರೆಸ್ಟ್ ಮಾಡಬಾರ್ದಾ ಅಂತಿರ್ತಾರ. ನನಗೇನೋ ಗೊತ್ತಿಲ್ಲರಿ ಮಾಮಿ, ಭಜನೆಗೆ ಬಂದೆ ಅಂದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತದ್ರಿ ಮೈಂಡ್. ನಿಮ್ಮ ಜೊತೆ ಎಲ್ಲರ ಜೊತೆ ಹಿಂಗೆ ಮಾತಾಡ್ಕೋತ ಸ್ವಲ್ಪ ಹರಟೆ ಹೊಡೋದು ಒಂದೆರಡು ದೇವ್ರ ನಾಮ ಹಾಡಿ ಓದ್ವಿ ಅಂದ್ರೆ ಖುಷಿ ಅನಿಸ್ತದಲ್ರಿ. ನಾ ಅದಕ್ಕೆ ಭಜನೆ ಬಿಡಂಗಿಲ್ರಿ. ಹೌದು ಬಿಡು, ಭಜನೆಗೆ ಬರೋದ್ರಿಂದ ಒಂದು ಸ್ವಲ್ಪ ಖುಷಿ ಅನಿಸ್ತದ. ದೇವ್ರ ನಾಮಗಳು ಹಾಡ್ತಾಳ, ದೇವ್ರ ನಾಮಸ್ಮರಣೆ ಮಾಡೋದ್ರಿಂದ ಮನಸ್ಸಿಗೆ ತೃಪ್ತಿ ಅನಿಸ್ತದಲ್ಲ, ಅದಕ್ಕೆ ಬರ್ತಾಳಾಕಿ. ಕರೆವ್ವ ಭಾಳ ದುಡಿತಾಳ ವೀಣಾ. ಅಂದಲ್ಲೇ ಮತ್ತೆ 3-4 ಅಂತಸ್ತಿನ ಮನೆ ಕಟ್ಸಕತ್ತಾಳ. ಹಂಗೇನಿಲ್ರಿ ಮಾಮಿಯರ್ ನೋಡಿ ಹೆಂಗಂತಾರೆ. ನಮಗೆ ವೀಣಾನಷ್ಟು ಕೆಲಸ ಮಾಡೋದು ಆಗಂಗಿಲ್ರಿ. ಆದ್ರೆ ಕೆಲಸ ಇಟ್ಕೊಂಡ್ರು ಕೊಡಂಗಿಲ್ಲ ಬಿಡ್ರಿ. ನಾವು ಅತಿ ಕೆಲಸ ಮಾಡಲಾರ್ದ ಇರಂಗಿಲ್ಲ ಅಂತಿಲ್ಲ, ನಾವು ಮಾಡ್ತೀವ್ರಿ. ನಾವು ಕೆಲಸ ಮನೆ ಕೆಲಸ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತೀವಿ. ಆದ್ರೆ ಆಕಿ ನೀಲ ನೋಡಿದ್ರೇನ್ರಿ ಮಾಮಿ, ಒಟ್ಟ ಕೆಲಸ ಮಾಡಂಗಿಲ್ಲ ನೋಡ್ರಿ ಏನು ಮನ್ಯಾಗ. ಎಲ್ಲ ಪರಿಸಿ ಒರ್ಸೋರು ಬರ್ತಾರ, ಕಸ ಬೆಳೆಯೋರು ಬರ್ತಾರ, ಬಟ್ಟೆ ಬಾಂಡ್ಯದವ್ರು ಬರ್ತಾರ, ಎಲ್ಲ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರ್ರಿ. ಹೊರಗಿನ ಬಟ್ಟೆ ತಂದು ಒಳಗಿಡಂಗಿಲ್ಲ ನೋಡ್ರಿ ಆಕಿ. ಆಮೇಲೆ ಬರೀ ಪಾರ್ಲರ್ಗೆ ಹೋಗೋದು, ಮೇಕಪ್ ಮಾಡ್ಕೊಳ್ಳೋದು, ಬರೀ ಇಂಥದಕ್ಕೆ ಒತ್ತು ಕೊಡ್ತಾಳ್ರಿ ಜಾಸ್ತಿ. ಆರಾಮ್ ಬಿಡ್ರಿ, ಒಬ್ಬೊಬ್ರ ಜೀವನ ಬೇಡ ಬಂದಿರ್ತಾರ್ರಿ ಮಾಮಿ ಹಂಗ ಎಲ್ಲ. ಏನು ಬಿಡ, ಅದು ಚಲೋ ಅನ್ನಂಗೆ. ಹೆಣ್ಮಕ್ಳು ಕೆಲಸನ ಮಾಡ್ಬೇಕು ಅಂಥವು ಮಾಡಲಿ. ಮೇಕಪ್ ಮಾಡ್ಕೊಳ್ಳೋದು ಈಗಿನವ್ರು ಇರ್ತಾರ, ಮಾಡ್ಕೊಳಕ್ ಬೇಡ ಅನ್ನಂಗಿಲ್ಲ. ಆದ್ರೆ ಕೆಲಸನ ಮಾಡ್ಬೇಕು ಬಿಡ. ನೀನು ಕೆಲಸ ಇಲ್ಲಾರ್ದ ಹಂಗೆ ಕೂತ್ರೆ ಎಲ್ಲಿ ಹೋದ್ರು ಇನ್ನೇಮಿ ಯಾಕಾರ ಬರ್ತಾರ ಅನ್ನಂಗತ್ತದೆ. ಮಂದಿ ಮಕ್ಕಳು ಸಹಿತ ಕೆಲಸ ಮಾಡೋರಿದ್ರ ಬಂದ್ರೆ ಚಲೋ ಅಂತಾರ, ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರಿಗಾದ್ರೂ ಬೇಸರ ಆಗೋದಲ್ಲ. ಯಾಕೆ ಬರ್ತಾಳೆ ಬೇಕಿ ಅನ್ನಂಗೆ ಆಗ್ಬಿಡ್ತದ. ಮತ್ತು ಹೆಣ್ಮಕ್ಳು ಕೆಲಸ ಮಾಡ್ಬೇಕು ಬಿಡ. ಎಲ್ಲಾರ ಹೋಗಿರ್ತಾರಲ್ಲ ಫಂಕ್ಷನ್ಗಳಿಗೆ, ಅದು ನಮ್ಮ ಮನೆ ಕೆಲಸ ಅಂತೇಳಿ ಹಚ್ಕೊಂಡು ಓಡಾಡಿ ಮಾಡ್ಬೇಕವ ಹೆಣ್ಮಕ್ಳು ಕೆಲಸ. ಅಂದ್ರೆ ಒಂದು 4 ಮಂದಿ ಮರ್ಯಾದೆ ಕೊಡ್ತಾರೆ. ಹಿಂಗೆ ಕುರ್ಚಿ ಹಿಡ್ಕೊಂಡು ಕೂತ್ರೆ ಅವಕ್ಕೇನು ಮರ್ಯಾದೆ ಸಿಗ್ತವನ? ಯಾಕೆ ನೀಲ ಪಂಕಜ ಬರ್ತೀನಿ ಇನ್ನೂ ಬಂದಿಲ್ಲಲ್ಲ ಇವ? ಬರ್ತಿರ್ಬೇಕು ಇಷ್ಟ್ರಾಗ. ರೆಡಿ ಆಗಿದ್ರು ಬರ್ತೀರೇನಂದೆ, ನೀನು ನಡ್ರಿ ನಾ ಬರ್ತೀವಿ ಅಂತಂದ್ರು. ನಾ ಬಂದೆವ. ಈಗ ಹಾಡ್ರಿವ, ಒಂದು ಹಾಡು ಹಾಡ್ರಿ, ಶುರು ಮಾಡ್ರಿ, ಅವ್ರು ಬರ್ತಾರ. ಹೌದು ನೋಡ್ರಿ ಬರ್ತಾರನ್ನಂದ್ರೆ ಇನ್ನೂ ಬರಕ್ತಾ ಇರಲಿಲ್ಲ. ಬರ್ತಾರ ಹಾಡ ಸುಮ, ಒಂದು ಹಣವಪ್ಪನ ಹಾಡು. ಹಾಂ ರೀ ಮಾಮಿ. ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ
ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ಯೋಮಾದಿ ಸರ್ವವ್ಯಾಪೂತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಾಮಕ್ಕೆ ನಿನ್ನಾರಾಧಿಪೆ ಕಾಮಿಪೆ ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರಮತಿಯನ್ನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಶಂಕರುಷಣ ಭವ ಭಯಾರಣ್ಯ ದಹನ ಪವನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ವಾರ ಉಧಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದೊಂದು ಧ್ವಜವಾನಿಸಿ ಇಂದು ಮೂರ್ಜಗ ಬರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪದದುಳಿ ಮಾರ್ಜನದಲ್ಲಿ ಭವ ವರ್ಜಿತನೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಪ್ರಾಣ ಪಾನ ವ್ಯಾನೋ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗಿರಿವಾಣ್ಯಾಧ್ಯಮರರಿಗೆ ಧ್ಯಾನ ಧನ ಪಾಲಿ ಪವರೇಣ್ಯ ಧ್ಯಾನ ಧನ ಪಾಲಿ ಪವರೇಣ್ಯ ನಾನು ನಿರುತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗರ್ಪಿಸುವೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಇವ ಭಜನೆ ಮುಗಿತ ಏನು ಮತ್ತ ಯಾಕೆ ನಿಮ್ಮ ಕೋಡಿಗಳು ಎಷ್ಟು ಲೇಟ್ ಮಾಡ್ತಿರಲ್ಲ ಹೌದ್ರಿವ ಮಾಮಿ ಒಂದು ಸ್ವಲ್ಪ ಲೇಟ್ ಆಯ್ತು ನಾನಿಲ್ಲ ಹೇರ್ ಸ್ಟೈಲ್ ಭಾರಿ ಆಗ್ಯದಲ್ಲ ಚಂದ ಆಗ್ಯದ್ರಿ ಥ್ಯಾಂಕ್ಸ್ ಅಲ್ಲ ಎಷ್ಟುದ್ದ ಜಡಿ ಹಾಕೊಳಂಗೆ ಕೂದಲಿದ್ದು ಅವನ ಜುಟ್ಲ ಹಾಕೊಳಂಗೆ ಏನು ಇದು ಮಾಡ್ಕೊಂಡೆ ನೀನು ಅಯ್ಯ ಈಗ ಫ್ಯಾಷನ್ ರೀ ಕಾಕು ಇದು ಎಲ್ಲರೂ ಇಂಥದ್ದೇ ಇಷ್ಟಪಡ್ತಾರೆ ಏನು ಇಷ್ಟಪಡ್ತಾರೆ ನೀವು ನನಗಂತೂ ಒಟ್ಟ ಸೇರಂಗಿಲ್ಲ ಹಿಂಗೆ ಮಾಡ್ಕೊಳ್ಳೋದು ನಮ್ಮ ಸಣ್ಣ ಸೊಸಿನೂ ಹಿಂಗೆ ಮಾಡ್ಕೊಂಡದು ಕೋಡಿ ಅಯ್ಯ ಅವ್ರವ್ರು ಇಷ್ಟ ಬಿಡು ನೀ ಹೇಳಿದ್ರೆ ಕೇಳ್ತಾರನ ನಮ್ಮ ಕಾಲನೇ ಬೇರೆ ಇತ್ತು ಈಗಿನ ಕಾಲನೇ ಬೇರೆ ಅದಾವ ಅವ್ರು ಇಷ್ಟಪಟ್ಟಂಗೆ ಅವ್ರು ಇರ್ತಾರ ಹೌದು ಬಿಡವ ಅದು ಕರೆ ಅದ ನಮ್ಮ ಸಸಿಗೆ ಹೇಳಕ್ಕೆ ಹೋದೆ ನನ್ನ ಮಗ ಇರ್ಲಿ ಬಿಡವ ನಿನಗೆ ಗೊತ್ತಾಗಂಗಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟು ನಾನು ಅವ್ವ ಮುಗಿಸ್ರಿ ಜಲ್ದಿ ಜಲ್ದಿ ಹಾಡಾಡ್ರಿ ನಂದು ಕೆಲಸ ಅದ ರೀ ಇನ್ನ ಮಾಮಿಗೆ ಹೋಗ್ಬೇಕು ನಾನು ಹೌದವ ಹಾಡ್ರಿ ಬರೀ ನಮ್ಮ ಮಾತಾತಾವ ಪಾಪಕ್ಕೆ ವೀಣನ ಕೆಲಸ ಭಾಳ ಇರ್ತಾವ ಹಾಡ ಪಂಕಜ ಒಂದು ಎಂಕಪ್ಪನ ಹಾಡಾಡು ಹಾಂ ರೀ ತಿರುಪತಿ ಗಿರಿಯೊಳು ವಾಸಿಸುತ್ತಿರುವ ವೆಂಕಟೇಶನೇ ಹೇ ಪರಮಾತ್ಮ ಬೇಡುವೆ ನಿನಗೆ ಭಕ್ತಿ ಬಾಂಧವ ಲಕ್ಷ್ಮೀ ರಮಣ ಉರಗ ಸಹನೆ ದೇವದೇವನೇ ನೀನು ಕಾಯು ನಮ್ಮನು ತಿರುಪತಿ ಗಿರಿಯೊಳು ವಾಸಿಸುತ್ತಿರುವ ವೆಂಕಟೇಶನೇ ಕಿರಾತನಾಗಿ ಕಾಡನು ಸೇರಿ ಬೇಟೆಯಾಡಿದೆ ಹಸದ್ಮಳ ಕಂಡು ಮೋಹಿತನಾಗಿ ವಿರಹ ಸಹಿಸದೆ ಕಿರಾತನಾಗಿ ಕಾಡನು ಸೇರಿ ಬೇಟೆಯಾಡಿದೆ ಹಸದ್ಮಳ ಕಂಡು ಮೋಹಿತನಾಗಿ ವಿರಹ ಸಹಿಸದೆ ಆಕಾಶರಾಜನ ಪುತ್ರಿಯನ್ನು ವರಿಸಿದಾತನೇ ನೀನು ವರಿಸಿದಾತನೇ ತಿರುಪತಿ ಗಿರಿಯೊಳು ವಾಸಿಸುತ್ತಿರುವ ವೆಂಕಟೇಶನೇ
ಲಕ್ಷ್ಮಿಗೂ ನಿನಗೂ ಕಲಹವಾಗಿ ಭೂಲೋಕ ಸೇರಿದೆ. ನಮ್ಮಯ ಪಾಪವ ತೊಳೆಯಲು ನೀನು ಅವತರಿಸಿದೆ. ಲಕ್ಷ್ಮಿಗೂ ನಿನಗೂ ಕಲಹವಾಗಿ ಭೂಲೋಕ ಸೇರಿದೆ. ನಮ್ಮಯ ಪಾಪವ ತೊಳೆಯಲು ನೀನು ಅವತರಿಸಿದೆ. ವರಹ ಸ್ವಾಮಿಯ ಆಶ್ರಯ ಪಡೆದು ಗಿರಿಯೊಳು ನೆಲೆಸಿದೆ. ನೀನು ಗಿರಿಯೊಳು ನೆಲೆಸಿದೆ. ತಿರುಪತಿ ಗಿರಿಯೊಳು ವಾಸಿಸುತ್ತಿರುವ ವೆಂಕಟೇಶನೇ, ಭಕ್ತರು ಬಂದು ಕೊಳದಲ್ಲಿ ಮಿಂದು ಸಾಲಾಗಿ ನಿಲ್ಲುವರು. ನಿನ್ನ ದರ್ಶನಕ್ಕಾಗಿ ಅವರು ಕಾಯುತ್ತಿರುವರು. ಭಕ್ತರು ಬಂದು ಕೊಳದಲ್ಲಿ ಮಿಂದು ಸಾಲಾಗಿ ನಿಲ್ಲುವರು. ನಿನ್ನ ದರ್ಶನಕ್ಕಾಗಿ ಅವರು ಕಾಯುತ್ತಿರುವರು. ಭಕ್ತರು ಬೇಡಿದ ಬೇಡಿಕೆಗಳನ್ನು ನೆರವೇರಿಸುವೆಯಾ, ನೀನು ನೆರವೇರಿಸುವೆಯಾ. ತಿರುಪತಿ ಗಿರಿಯೊಳು ವಾಸಿಸುತ್ತಿರುವ ವೆಂಕಟೇಶನೇ, ಹೇ ಪರಮಾತ್ಮ ಬೇಡುವೆ ನಿನಗೆ ಭಕ್ತಿ ಬಾಂಧವ. ಲಕ್ಷ್ಮೀ ರಮಣ ಉರಗಾಸಹನೆ ದೇವದೇವನೇ, ನೀನು ಕಾಯು ನಮ್ಮನು, ನೀನು ಕಾಯು ನಮ್ಮನು. ಅಯ್ಯ, ಇದು ಚಂದ ನೋಡ ಹಾಡ, ಡಿಫ್ರೆಂಟ್ ಆಗಿ. ಹೌದು, ಚಂದ ಇದೆ ಹಾಡ. ಹೆಂಗಿದ್ರಿ ವೆಂಕಟೇಶ್ವರ ಹಾಡು ಇಷ್ಟ ಆಯ್ತಾ? ಈಗ ಎಲ್ಲರೂ ಹೇರ್ ಕಟ್ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಕಾಮನ್ ಅದಲ್ರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮ್ಮ ಭಜನಾ ಮಂಡಳಿ ಗ್ರೂಪಿಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡ್ರಲ್ಲ. ಹಂಗೆ ಬಾಜುಕಿನ ಗಂಟೆ ಇಟ್ಟು ಹಣ್ಣಂತ ಹೊಡೀರಿ. ಎಲ್ಲರಿಗೂ ಧನ್ಯವಾದಗಳು.